ಸಾಮಾನ್ಯ ಜನ ಒಂದು ಮನೆ ಮಳಿಗೆ ಕಟ್ಟಲು ಮುಂದಾದದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಹಲವು ಕಾನೂನು ನಿಯಮಗಳನ್ನು ಆತನ ಮುಂದೆ ಇಡುತ್ತೆ. ಆದರೆ ಸರ್ಕಾರದ ಆಡಳಿತ ವ್ಯವಸ್ಥೆ ರಸ್ತೆಯೋ ಚರಂಡಿಯೋ ಮಾಡುವ ಸಂದರ್ಭದಲ್ಲಿ ತಾನು ರೂಪಿಸಿದಂತಹ ಕಾನೂನನ್ನೇ ಮುರಿಯುವುದು ಸಾಮಾನ್ಯ. ಇಂತಹುದೇ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ನಾಗರಿಕರೇ ಇದೀಗ ನಗರಸಭೆ ಅಧಿಕಾರಿಗಳಿಗೆ ಕಾನೂನು ಪಾಲಿಸಿ ಕಾಮಗಾರಿ ನಡೆಸುವಂತೆ ಒತ್ತಡವನ್ನ ಹೇರಲಾರಂಭಿಸಿದ್ದಾರೆ. ಕಾಮಗಾರಿ ನಡೆದ ಬಳಿಕ ಕಲಪೆ ಉಪಯೋಗಕ್ಕಿಲ್ಲದ್ದು ಎನ್ನುವ ಬದಲು ಕಾಮಗಾರಿ ಆರಂಭದ ಮೊದಲೇ ಇಲ್ಲಿನ ಜನ ಎಚ್ಚೆತ್ತುಕೊಂಡಿದ್ದಾರೆ. ಸಾಮಾನ್ಯ ವ್ಯಕ್ತಿಯೋರ್ವನಿಗೆ ಸರ್ಕಾರದ ಎಲ್ಲ ನಿಯಮ ಕಾನೂನು ಅನ್ವಯವಾಗುವಂತೆ ಸಾರ್ವಜನಿಕ ಕೆಲಸಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ತಾವೇ ಸಿದ್ಧಪಡಿಸಿದ ನಿಯಮಗಳನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಯಾವಾಗ ಸಾರ್ವಜನಿಕರೇ ಸರ್ಕಾರಿ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಲು ಆರಂಭಿಸುತ್ತಾರೋ ಅಂದು ಜನತೆಗೆ ಗುಣಮಟ್ಟದ ನಿಯಮಗಳಿಗನುಸಾರವಾದ ಮೂಲಭೂತ ಸೌಲಭ್ಯಗಳು ಸಿಗುತ್ತೆ. ಇಂತಹುದೇ ಒಂದು ಪ್ರಯತ್ನಕ್ಕೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ವ್ಯಾಪ್ತಿಯ ಕೆರೆಮೂಲೆ ಎನ್ನುವ ಪ್ರದೇಶದ ನಿವಾಸಿಗಳು ಮುಂದಾಗಿದ್ದಾರೆ. ಕೆರೆಮೂಲೆಯಿಂದ ಕೇಪೂಲು ಮೂಲಕ ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನ ಸಂಪರ್ಕಿಸುವ ರಸ್ತೆಯನ್ನ ಕಾಂಕ್ರೀಟೀಕರಣ ಮಾಡಲು ಪುತ್ತೂರು ನಗರಸಭೆ ಸಿದ್ಧತೆಯನ್ನ ನಡೆಸಿದೆ. ನಗರಸಭೆ ನಿಯಮದ ಪ್ರಕಾರ ರಸ್ತೆ 7 ಮೀಟರ್ ಅಗಲ, ಬಳಿಕ 2 ಕಡೆಗಳಲ್ಲಿ ಚರಂಡಿ ವ್ಯವಸ್ಥೆ ಇರಬೇಕು ಎಂದಿದ್ರು. ನೂತನವಾಗಿ ಆರಂಭಿಸಿದ ಈ ರಸ್ತೆಯನ್ನ ಚರಂಡಿ ಸೇರಿದಂತೆ ಕೇವಲ 6 ಮೀಟರ್ ಅಗಲದಲ್ಲಿ ಮಾಡಲಾಗ್ತಾ ಇದೆ. 7 ಮೀಟರ್ ಅಗಲದ ರಸ್ತೆ ಮಾಡಲು ಈ ಭಾಗದಲ್ಲಿ ಜಾಗದ ಸಮಸ್ಯೆ ಇಲ್ಲ. ಕೇವಲ ರಸ್ತೆ ಬದಿ ಇರುವ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರೋದನ್ನ ಬಳಸಿಕೊಂಡರೆ ಸಾಧ್ಯವಿಲ್ಲದ ಕೆಲಸವೂ ಅಲ್ಲ. ಆದರೆ ನಗರಸಭೆ ಸಿಕ್ಕ ಜಾಗದಲ್ಲಿ ಚರಂಡಿ ರಸ್ತೆ ಮಾಡಿ ತನ್ನ ಕೈ ತೊಳೆದುಕೊಳ್ಳಲು ಮುಂದಾಗಿದೆ. ಆದ್ರೆ ಆ ಭಾಗದ ಜನ ಮಾತ್ರ ನಗರಸಭೆಯ ಈ ನಿಯಮ ಉಲ್ಲಂಘಿಸಿ ನಡೆಸುವ ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಕಾನೂನಿನ ಪಾಠ ಹೇಳಲು ಮುಂದಾಗಿದ್ದಾರೆ. ಸ್ಥಳೀಯರ ವಿರೋಧವನ್ನ ಮನಗಂಡ ಕಾಮಗಾರಿ ವಹಿಸಿಕೊಂಡ ಗುತ್ತಿಗೆದಾರ ರಾತ್ರೋರಾತ್ರಿ ರಸ್ತೆ ಪಕ್ಕದ ಚರಂಡಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾನೆ. ಸ್ಥಳೀಯರು ಬೆಳಿಗ್ಗೆ ಎದ್ದು ನಡೆದಾಡುವ ಸಂದರ್ಭದಲ್ಲಿ ಸುಮಾರು 25 ಮೀಟರ್ನಷ್ಟು ಉದ್ದದ ಚರಂಡಿ ಕೆಲಸವನ್ನ ಮಾಡಿ ಮುಗಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಸಂಬಂಧ ಪುತ್ತೂರು ನಗರಸಭೆ ಕಮಿಷನರ್ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳಿಗೆ ತಮ್ಮ ಆಕ್ಷೇಪವನ್ನ ಲಿಖಿತವಾಗಿ ನೀಡಿದ್ದಾರೆ. ಆಕ್ಷೇಪದ ಮೇಲೆಯೂ ಕಾಮಗಾರಿ ನಿರ್ವಹಿಸಿದಲ್ಲಿ ಅಧಿಕಾರಿಗಳು, ಗುತ್ತಿಗೆದಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಲೋಕಾಯುಕ್ತ ಮತ್ತು ನ್ಯಾಯಾಲಯದ ಮೊರೆ ಹೋಗುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಹಿಂದೆ ಇದೇ ಪರಿಸರದಲ್ಲಿ ನಗರಸಭಾ ನಿಯಮ ಉಲ್ಲಂಘಿಸಿ ರಸ್ತೆ ಕಾಮಗಾರಿಗಳನ್ನು ನಡೆಸಿದ ಪರಿಣಾಮ ಈ ಭಾಗದ ಜನ ಇಂದು ಅನುಭವಿಸುವಂತಾಗಿದ್ದು, ಮುಂದೆ ಇಂತಹ ಕಣ್ಣೆರೆಸುವ ಪ್ರಯತ್ನಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಐದೂವರೆ ಮೀಟರ್ ಇಲ್ಲಿ ಅಂದ್ರೆ ತೋಟ ಎಲ್ಲ ಉಂಟು, ಅಲ್ಲಿಗೆ ಇದು ಸುಪ್ಪಲ ಅದೆಲ್ಲ ಕೊಂಡೋಗ್ಲಿಕ್ಕೆ ನಮಗೆ ರೋಡ್ ಬೇಕು. ನಮಗೆ ಅಂದ್ರೆ ಇದು ಅವರ ಗಾಡಿಯೆಲ್ಲ ಇಲ್ಲಿ ನಿಂತಿರ್ತದೆ ಸೈಡಲ್ಲಿ, ನಮಗೆ ಇದು 2 ಗಾಡಿ ಹೋಗ್ಲಿಕ್ಕೆ ದಾರಿ ಸಾಕಾಗುದಿಲ್ಲ. ಅದಕ್ಕೆ ನಮಗೆ ಅಗಲ 7.5 ಮೀಟರ್ ನಮಗೆ ಇದು ರಸ್ತೆ ಬೇಕು, ಮತ್ತೆ ಚರಂಡಿ ಮಾಡಬೇಕು. ನಮಗೆ ಇಲ್ಲಿಂದ ಹೋಗ್ಲಿ ಎಲ್ಲ ಗಾಡಿ ನಿಲ್ಲಿಸಿರ್ತಾರೆ ರೋಡಲ್ಲಿ, 2 ಗಾಡಿ ಹೋಗ್ಲಿಕ್ಕೇನೆ ಆಗುದಿಲ್ಲ ಇಲ್ಲಿ, ಮತ್ತು ಹಿಂದೆ ತೆಗೆದು ಇಲ್ಲಿ ಟರ್ನ್ ಸಹ ಆಗುದಿಲ್ಲ. ಒಬ್ರು ಅಲ್ಲಿ ಹೋಗಿ ಕೆಳಗೆ ಹೋಗಿ ಎಲ್ಲ ಟರ್ನ್ ಆಗಿ ಹೋಗ್ಬೇಕು. ನಾವು ಕೆಲವರು ಮನೆಯಲ್ಲಿ ಇರ್ತಾರೆ, ಇಲ್ಲಿ ಗಾಡಿ ನಿಲ್ಲಿಸಿ, ಆಗ ನಮಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅವರನ್ನು ಮನೆಗೆ ಹುಡುಕಿಕೊಂಡು ಹೋಗಿ ನಾವು ರೋಡ್ ಪಾಸ್ ಆಗಬೇಕು. ಸ್ಥಳೀಯ ನನ್ನ ಮನೆ ಇರೋದು. ನಗರಸಭೆಯವರು ಈಗ ಕೆರೆಮೂಲೆಯಿಂದ ಕೇಪುಲು ಸಂಪರ್ಕ ರಸ್ತೆಯಿಂದ ಕಾಮಗಾರಿ ಮಾಡ್ತಾಯಿದ್ದೆ, ಚರಂಡಿ ಕಾಮಗಾರಿ. ಆದರೆ ಇಲ್ಲಿ 7.5 ಮೀಟ್ರ್ ಇರುವಲ್ಲಿ 5 ಮೀಟ್ರ್ ರಸ್ತೆ ಇರೋದು. ಆದ ಕಾರಣ ನಾವು ಆಯುಕ್ತರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಅಂದರೆ 7.5 ಮೀಟ್ರ್ ಬೇಕು ನಮಗೆ, ಮುಂದಕ್ಕೆ ಇಲ್ಲಿ ರಸ್ತೆಗೆ ಇರೋದಾದರೆ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಕಂಪ್ಲೇಂಟ್ ಮಾಡಿದ ನಂತರವೂ ಕೂಡ ಇವರು ಕಾಮಗಾರಿ ಕೆಲಸವನ್ನು ಮುಂದುವರಿಸ್ತಿದ್ದಾರೆ. ಇದಕ್ಕೆ ತಕ್ಷಣ ಕ್ರಮ ಕೈಗೊಂಡು ಕಾಮಗಾರಿಯನ್ನು ನಿಲ್ಲಿಸಿ ಕಾನೂನು ಪ್ರಕಾರ 7.5 ಮೀಟ್ರ್ ಇರುವಷ್ಟೇ ನಮಗೆ ರಸ್ತೆಯನ್ನು ಮಾಡಿಕೊಡಬೇಕು ಇವರು. ನಾವು ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ. 7.5 ಮೀಟ್ರಿಗೆ ಜಾಗ ಉಂಟು, ಒತ್ತುವರಿ ಸ್ಥಳ ಸರ್ಕಾರಿ ಜಾಗವೇ ಉಂಟು. ಅವರೇನು ಕಂಪೌಂಡ್ ಕಟ್ಟಲಿಲ್ಲ, ಯಾವುದು ಮಾಡಲಿಲ್ಲ. ಮಾಡುವಾಗಲೇ ಇವರೇ ಕಿರುದಾಗಿ ಮಾಡಿದ್ದಾರೆ. ಅರ್ತ್ ವರ್ಕ್ ಆಗುವಾಗಲೇ ನಾವು ಮೊದಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಕಮಿಷನರಿಗೆ ಕೊಟ್ಟಿದ್ದೇವೆ, ಅಧ್ಯಕ್ಷರಿಗೆ ಕೊಟ್ಟಿದ್ದೇವೆ, ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಕಾಮಗಾರಿಯನ್ನು ಮುಂದುವರಿಸುತ್ತಲೇ ಇದ್ದಾರೆ. ಇದಕ್ಕೆ ತಕ್ಷಣವಾಗಿ ನಿಲ್ಲಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಈ ಮುಖಾಂತರ ನಾವು ಕೇಳಿಕೊಳ್ಳುತ್ತೇವೆ. ನಗರಸಭೆಯ ಕಾನೂನು ಏನು ಹೇಳ್ತದೆ ಅಂತ ಹೇಳಿದರೆ,
ಇದು ನೀವು ಮಾಡಿರೋ ಕಾನೂನು ಅಂತಲ್ಲ, ನಗರಸಭೆಯಲ್ಲಿ ಕಾನೂನು ಇರುವಂಥದ್ದು. 7.5 ಮೀಟ್ರಲ್ಲಿ ರಸ್ತೆ ಮತ್ತು ಚರಂಡಿ ಮಾಡಬೇಕು ಅಂತ ಇರುವಂಥದ್ದು. ಈಗ ನಾವಿಲ್ಲಿ ಟೇಪ್ ಹಿಡಿದು ಅಳತೆ ಮಾಡಿದ್ದೇವೆ, ಈ ಟೇಪಲ್ಲಿ ಅಳತೆ ಮಾಡಿದ್ದೇವೆ. ಇದು ನಾವು ಸುಳ್ಳು ಹೇಳಿದ್ರೆ ಇದು ಸುಳ್ಳು ಹೇಳೋದಿಲ್ಲಲ್ಲ. ಇಲ್ಲಿ 5 ಮೀಟ್ರ್ ಇದೆ ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ 6 ಮೀಟ್ರ್ ಇದೆ. 5 ಮೀಟ್ರ್ ಮತ್ತು 6 ಮೀಟ್ರ್ನ ಒಳಗಡೆ ಚರಂಡಿ ಇದೆ. ಅವರ ಕಾನೂನು ಏನು ಹೇಳ್ತದೆ, ನಾಳೆ ಸಾರ್ವಜನಿಕರು ಯಾರಾದರೂ ಅವರೊಂದು ಮನೆ ಕಟ್ಟೋದು ಅಥವಾ ಇನ್ನೇನಾದರೂ ಮಾಡುವಾಗ ಅವರ ಕೂಡ ಮತ್ತು ನಗರಸಭೆ ಹೇಳ್ತದೆ ಅಲ್ಲಿ 7.5 ಮೀಟ್ರ್ ಇಲ್ಲ, ನಿಮಗೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತದೆ. ಆದರೆ ಅದೇ ಇಲಾಖೆ ಮಾಡುವಂಥ ಕಾಮಗಾರಿಯಲ್ಲಿ ಆ ಕಾನೂನನ್ನು ಪಾಲನೆ ಮಾಡದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಾಗಿದೆ, ಈ ಭಾಗದ ಜನರು ಅಲ್ಲಿ ಹೋಗಿ ಮನವಿ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಹೇಳಬೇಕು ಎಲ್ಲ ಹೇಳಿಯಾಗಿದೆ, ಇಲ್ಲಿಯ ಜನಪ್ರತಿನಿಧಿಗೆ ಹೇಳಿಯಾಗಿದೆ, ಇಲ್ಲಿಯ ಶಾಸಕರ ಗಮನಕ್ಕೂ ಇದನ್ನು ತಂದಾಗಿದೆ. ಖುದ್ದು ಇವರು ಹೋಗಿ ಹೇಳಿ ಬಂದಿದ್ದಾರೆ, ಶಾಸಕರು ಇಲ್ಲಿಯ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಶಾಸಕರು ಹೇಳಿದ್ದನ್ನು ಈ ಅಧಿಕಾರಿಗಳು ಕಿವಿಗೊಡದೆ ಇವತ್ತು ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಾಗಾದರೆ, ಇಲ್ಲಿಯ ನಗರಸಭೆಯ ಸದಸ್ಯರಿಗೂ ನಾವು ಖುದ್ದಾಗಿ ಹೋಗಿ ಹೇಳಿ ಬಂದಿದ್ದೇವೆ, 7.5 ಮೀಟ್ರ್ ಬಿಟ್ಟು ಚರಂಡಿಯಲ್ಲಿ ಮಾಡಬೇಕು. ನಾಳೆ ಇದು ಪುತ್ತೂರು, ಬೆಳೀತಿರುವ ಪುತ್ತೂರು, ನಾಳೆ ಸಮಸ್ಯೆ ಆಗ್ತದೆ. ಈ ಭಾಗದಲ್ಲಿ ಎಲ್ಲಾದರೂ ಒಂದು ರೋಡ್ ಬ್ಲಾಕ್ ಆದರೆ ಕೇಪೋಳಿಂದ ರೋಡಿಗೆ ಇದು ಕನೆಕ್ಟಿವಿಟಿ ರೋಡು, ಜನರನ್ನು ಸಾರ್ವಜನಿಕರನ್ನು ವಾಹನ ಕಳಿಸಲಿಕ್ಕೆ ಸುಲಭ ಆಗ್ತದೆ. ಮುಂದಿನ ದಿನಗಳಲ್ಲಿ ಉಪಕಾರ ಆಗ್ತದೆ. ಈ ರಸ್ತೆಯನ್ನು ಅಗಲ ಮಾಡಬೇಕು ಅಂತ ಇಲ್ಲಿ ಮಾಡಲಿಕ್ಕೆ ಜಾಗ ಇಲ್ಲವ ಅಂತ ಕೇಳಿದರೆ ಇದೆಲ್ಲ ಒತ್ತುವರಿ ಮಾಡಿಕೊಂಡಿರುವಂಥ ಕಾಂಪೌಂಡ್ಗಳು ಎಲ್ಲವೂ ಒತ್ತುವರಿ ಮಾಡಿರುವುದನ್ನು ಈಗ ತೆರವುಗೊಳಿಸಲಿಕ್ಕೆ ಅವಕಾಶ, ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಬೇಕು ಅಂದರೆ ಸರ್ಕಾರದಲ್ಲೇ ಕಾನೂನು ಇದೆ. ನಾವ್ಯಾರು ಮಾಡೋದಲ್ಲ, ಸರ್ಕಾರದ ಆ ಕಾನೂನನ್ನು ಪಾಲನೆ ಮಾಡಿದ್ದನ್ನು ಮಾಡ್ಬೋದಲ್ಲ. ರಸ್ತೆಯನ್ನು ಅದು ಮಾಡೋದಿಲ್ಲ. ಚರಂಡಿಯನ್ನು ಇದ್ದಲ್ಲಿಗೆ ರಾತ್ರೋರಾತ್ರಿ ಇದೆಲ್ಲವೂ ಕೆಲಸ ನಿನ್ನೆ ರಾತ್ರಿ ಮಾಡಿರುವಂಥ ಕೆಲಸಗಳು. ರಾತ್ರಿ ಮಾಡುವಂಥ ಅಗತ್ಯತೆ ಏನಿದೆ? ಅಷ್ಟು ಅವರು ರಾಜಾರೋಷವಾಗಿ ಕಾನೂನು ಪ್ರಕಾರ ಮಾಡುವವರಾಗಿದ್ದರೆ ಹಗಲಿಗೆ ಮಾಡ್ಬೋದಲ್ವ, ರಾತ್ರಿ ಯಾಕೆ ಮಾಡ್ತಾ ಇದ್ದಾರೆ? ಇದನ್ನು ಅಧಿಕಾರಿಗಳು ಮನಗಂಡು ಇಲ್ಲಿಯ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ, ಇಲ್ಲಿಯ ಜನರಿಗೆ ಉಪಕಾರ ಆಗೋ ರೀತಿಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಬೆಳೆದಿರುವ ಪುತ್ತೂರಿನ ಹಿತದೃಷ್ಟಿಯಿಂದ ಈ ರಸ್ತೆಯನ್ನು ಒಂದು ರಸ್ತೆ ಕನೆಕ್ಟಿವಿಟಿ ಇರುವ ಕಾರಣ ಇವರು ಈ ರಸ್ತೆಯನ್ನು 7.5 ಮೀಟ್ರ್ ಮಾಡಿ ಚರಂಡಿಯನ್ನು ಮಾಡಬೇಕು. ಇಲ್ಲಂತಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಯಾರು ಇದ್ದಾರೆ ಅವರನ್ನೆಲ್ಲರನ್ನು ನಾವು ನ್ಯಾಯಾಲಯಕ್ಕೋ ಅಥವಾ ಲೋಕಾಯುಕ್ತದ ಇಲಾಖೆ ಒಳಗೆ ಇವರನ್ನು ಕರ್ಕೊಂಡೋಗಿ ನಿಲ್ಲಿಸುವಂಥ ಕೆಲಸವನ್ನು ಈ ಭಾಗದ ಸಾರ್ವಜನಿಕರ ಮುಖಾಂತರ ನಾವು ಮಾಡ್ತೇವೆ.